ದೇಹಕ್ಕೆ ದೇಹಾಂತರವೂ ಇದೆ. ಒಂದಿನ ಈ ದೇಹ ಬಿಟ್ಟು ಮತ್ತೊಂದು ದೇಹಕ್ಕೆ ಹೋಗ್ತೀವಿ, ಹೀಗಾಗಿ ಸಾಯೋದಕ್ಕೆ ಯಾಕೋ ಹೆದರ್ತೀಯ ಅಂತ ಹೇಳಿದಂತ ನಾಡು ನಮ್ದು. ಇಸ್ಲಾಮಿನ ದಾಳಿಗೆ ಜಗತ್ತಿನ ಅರ್ಧ ಭೂಭಾಗ ಧ್ವಂಸಗೊಳಿಸ್ತು, ಕ್ರಿಶ್ಚಿಯನ್ರ ದಾಳಿಗೆ ಉಳಿದ ಅರ್ಧ ಭೂಭಾಗ ನಾಶವಾಯಿತು, ಇವತ್ತಿಗೂ ಅಡ್ರೆಸ್ ಇಲ್ಲ. ಆದ್ರೆ ಇವರೆಲ್ಲರ ದಾಳಿಯ ಜರ್ಜರಿತತೆಯನ್ನು ತಡ್ಕೊಂಡು ಭಾರತ ಒಂದು ಮಾತ್ರ ಇವತ್ತಿಗೂ ಎದೆಯೆತ್ತಿ ನಿಂತಿದೆ ಅಂತಂದ್ರೆ ನಮ್ ತಾಕತ್ತಿ ಎಂತದ್ದಿರಬಹುದು ಯೋಚನೆ ಮಾಡಿ. ಭಗತ್ ಸಿಂಗ್ ರಾಜ್ಗುರು ಸುಖದೇವರನ್ನ ನೇಣುಗಂಬಕ್ಕೆ ಕರ್ಕೊಂಡು ಹೋದಾಗ ರಾಜ್ಗುರು ಏನ್ ಗಲಾಟೆ ಮಾಡ್ತಾನೆ ಗೊತ್ತಾ? ನಾವೇನ್ ಕೈದಿಗಳಲ್ಲ, ನಮ್ಗೆ ಯಾಕೆ ಕಪ್ಪು ಮುಖವಾಡನ ಹಾಕ್ತೀಯ, ಮುಖವಾಡ ತೆಗಿ, ಹೀಗೆ ಹಾಕು, ಸಾಯ್ಬೇಕಾದ್ರೂ ನಗನಗ್ತಾ ಇರೋದು ನೋಡ್ ನೀನು ಅಂತ. ಅಂತರಂಗದಲ್ಲಿರುವಂತ ಆತ್ಮದೊಂದಿಗೆ ಅನುಸಂಧಾನ ಮಾಡ್ತಾರೋ ಅವ್ರ ಜೀವಮಾನದಲ್ಲಿ ಬೇಜಾರು ಹೊಂದುವ ಪ್ರಕ್ರಿಯೆಯೇ ಇಲ್ಲ ಅಂತ ಜಗತ್ತಿಗೆ ಹೇಳಿಕೊಟ್ಟ ನಾಡು ನನ್ನದು. ಒಳಗಿರುವ ಅದ್ಭುತ ಆನಂದವನ್ನು ಹುಡುಕೋದು ಹೇಗೆ ಅಂತ ನನ್ನ ಪೂರ್ವಜರು ಹೇಳಿಕೊಟ್ರು. ಮಜಾ ಏನು ಗೊತ್ತಾ? ನಮ್ಮಲ್ಲಿ ಅನೇಕ ಯೋಗಿಗಳಿದ್ದಾರೆ, ಅವರಿಗೆ ಮೊಬೈಲ್ ಕೈಯಲ್ಲಿಲ್ಲ, ಅವರಿಗೆ ಟಿವಿ ಇಲ್ಲ, ಅವರಿಗೆ ಮನೆ ಇಲ್ಲ. ಸ್ವಾಮಿ ವಿವೇಕಾನಂದರು ಹೇಳ್ತಾರಲ್ಲ, ಗಗನವೇ ಮನೆ ಹಸುರೆ ಹಾಸಿಗೆ, ಮನೆಯು ಸಾಲುವುದೇ ಚಾಗಿಗೆ, ಹಸಿಯೋ ಬಿಸಿಯೋ ಬಿದಿಯು ಕೊಟ್ಟ ಹಾರವನ್ನವು ಯೋಗಿಗೆ. ಏನು ತಿಂದರೆ ಏನು ಕುಡಿದರೆ ಏನು ಆತ್ಮಗೆ ಕೊರತೆಯೇ, ಸರ್ವ ಪಾಪವ ತಿಂದು ತೇಗುವ ಗಂಗೆಗೆ ಕೊಳೆ ಕೊರತೆಯೇ. ಏನ್ ಸಾಲುಗಳು ಕೇಳಿದ್ದೀರೇನೆ ಯಾವತ್ತಾದ್ರು? ಏನ್ ಗೂಸ್ ಬಂಪ್ಸ್ ತರುತ್ತೆ ಆ ಸಾಲುಗಳು, ಕೇಳಬೇಕು ಇವುಗಳನ್ನೆಲ್ಲ ತಾರುಣ್ಯದಲ್ಲಿ. ಅವ್ರು ಏನ್ ಹೇಳಿದ್ರು ಅಂತಂದ್ರೆ, ಹೊರಗಡೆ ಹುಡ್ಕೊಂಡು ಹೋಗೋರು ಹೊರಗಡೆ ಹೋಗಿ, ನೀವು ಹೋಗಿ ಹೋಗಿ ಒಂದು ಫೈನ್ ಡೇ ಬೇಜಾರಾಗುತ್ತೆ, ಡಾಟಾ ಖಾಲಿ ಆಯ್ತು ಅಂತ ಬೇಜಾರಾಗುತ್ತೆ, ಮೊಬೈಲ್ ಒಡೆದೋಯ್ತು ಅಂತ ಬೇಜಾರಾಗುತ್ತೆ, ಪವರ್ ಇಲ್ಲ 3 ದಿನದಿಂದ ನನ್ನ ಬ್ಯಾಟರಿ ಚಾರ್ಜ್ ಆಗಲಿಲ್ಲ ಅಂತ ಬೇಜಾರಾಗುತ್ತೆ, ಕೊನೆಗೆ ನೆಟ್ವರ್ಕ್ ಸಿಗ್ಲಿಲ್ಲ ಅಂತ ಬೇಜಾರಾಗುತ್ತೆ. ಎಲ್ಲವೂ ಬೇರೆ ವಸ್ತುಗಳ ಹಿಂದೆ ಯಾರು ಓಡ್ತಾರೋ ಅವ್ರು ಬೇಜಾರಿಂದ ವಾಪಸ್ ಬರ್ತಾರೆ. ಆದ್ರೆ ಯಾರು ಅಂತರಂಗದಲ್ಲಿರುವಂತ ಆತ್ಮದೊಂದಿಗೆ ಅನುಸಂಧಾನ ಮಾಡ್ತಾರೋ ಅವ್ರ ಜೀವಮಾನದಲ್ಲಿ ಬೇಜಾರು ಹೊಂದುವ ಪ್ರಕ್ರಿಯೆ ಇಲ್ಲ ಅಂತ ಜಗತ್ತಿಗೆ ಹೇಳಿಕೊಟ್ಟ ನಾಡು ನನ್ನದು. ಖುಷಿ ಪಡಬೇಕೋ ಬೇಡವೋ? ನಾನು ಐ ಆಮ್ ಪ್ರೌಡ್. ಭಾರತ ಹೆಂಗಿದೆ ನೋಡಿ. ಈ ಭಾರತದ ಕುರಿತಂತೆ ಮಾತನಾಡುವಾಗ ಎದೆ ಉಬ್ಬಿಸಿಕೊಂಡು ಮಾತನಾಡಬೇಕು ಅಂತ. ಮಿತ್ರ, ಇಷ್ಟೇ ಅಲ್ಲ ನಾನು ಭಾರತದ ಕುರಿತಂತೆ ಮಾತನಾಡುವಾಗ ನೀವು ಕೇಳಿಸ್ಕೊಳ್ಳಿ ಎಷ್ಟು ಚೆನ್ನಾಗಿದೆ. ಜಗತ್ನಲ್ಲಿ ಎಲ್ರಿಗೂ, ನಮಗೂ ಇವತ್ತಿಗೆ ಹಂಗೆ ಇದೆ, ಯಾಕಂದ್ರೆ ಭಾರತಕ್ಕೆ ಹತ್ರ ಇಲ್ಲ ನಾವು. ವಿ ಆರ್ ಪ್ರೌಡ್ ಆಫ್ ಇಂಡಿಯನ್ಸ್ ಅಷ್ಟೇ. ಆದ್ರೆ ನಮ್ಗೆ ಆ ಪ್ರೌಡ್ ಇದೆ, ಆದ್ರೆ ಭಾರತಕ್ಕೆ ಹತ್ರ ಬಂದಿದ್ದೀವಿ ಅಂದ್ರೆ ಇಲ್ಲ. ನೀವು ಒಂದ್ಸಲ ಭಾರತಕ್ಕೆ ಹತ್ರ ಬಂದ್ರೆ ಆಗುವಂತ ಮೊದಲನೇ ಸಂಗತಿ ಏನ್ ಗೊತ್ತಾ? ಜಗತ್ತಿನ ಎಲ್ಲ ಜನ ಸಾಯೋದಕ್ಕೆ ಹೆದರ್ತಾರೆ. ಜಗತ್ನಲ್ಲಿ ಸಾಯೋದನ್ನ ಆನಂದ ಅಂತ ಭಾವಿಸುವಂತ ಯಾವ್ದಾದ್ರು ಒಂದು ಜನಾಂಗ ಇದ್ರೆ ಅದು ಹಿಂದೂ ಜನಾಂಗ, ಭಾರತದ ಜನಾಂಗ ಮಾತ್ರ. ನಾವು ಯಾವತ್ತೂ ತಲೆನೇ ಕೆಡಿಸ್ಕೊಳ್ಳಿಲ್ಲ ಸಾಯೋದಕ್ಕೆ. ಕೃಷ್ಣ ಏನ್ ಹೇಳ್ತಾನೆ ಗೊತ್ತಾ? ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂಜರ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರನ ಮುಹ್ಯತಿ. ಹೇಗೆ ಈ ದೇಹಕ್ಕೆ ಬಾಲ್ಯ ಇದೆಯೋ, ಯೌವನ ಇದೆಯೋ, ನಾನು ಆನಂತರ ವೃದ್ಧಾಪ್ಯ ಬರುತ್ತೋ, ರೋಗ ಬರುತ್ತೋ, ಸಾಯ್ತೀನಿ ಅಂತಿರುತ್ತೋ, ಹಾಗೆಯೇ ಈ ದೇಹಕ್ಕೆ ದೇಹಾಂತರವೂ ಇದೆ. ಒಂದಿನ ಈ ದೇಹ ಬಿಟ್ಟು ಮತ್ತೊಂದು ದೇಹಕ್ಕೆ ಹೋಗ್ತೀವಿ, ಹೀಗಾಗಿ ಸಾಯೋದಕ್ಕೆ ಯಾಕೋ ಹೆದರ್ತೀಯ ಅಂತ ಹೇಳಿದಂತ ನಾಡು ನಮ್ದು. ಮಿತ್ರ, ನಿಮ್ಗೆಲ್ಲ ಸ್ವಾತಂತ್ರ್ಯ ಹೋರಾಟದ ಕಾಲಘಟ್ಟದಲ್ಲಿ ಅನೇಕ ಕ್ರಾಂತಿಕಾರಿಗಳನ್ನು ಕೇಳಿದಿರಲ್ಲ ನೀವು. ಈ ಎಲ್ಲ ಕ್ರಾಂತಿಕಾರಿಗಳು ನೇಣುಗಂಬದ ಮುಂದೆ ನಿಂತ್ಕೊಂಡಿರುವಾಗ ನಗನಗ್ತಾ ನೇಣಿಗೆ ಹಾಕೊಳ್ತಿದ್ರು. ನೇಣನ್ನ ಅವರೇ ತೆಗೆದು, ನೀನೇನ್ ಹಾಕೋದಯ್ಯ, ನಾನೇ ಹಾಕೋತೀನಿ ಇರು ಅಂತ. ಭಗತ್ ಸಿಂಗ್ ರಾಜ್ಗುರು ಸುಖದೇವರನ್ನ ನೇಣುಗಂಬಕ್ಕೆ ಕರ್ಕೊಂಡು ಹೋದಾಗ ರಾಜ್ಗುರು ಏನ್ ಗಲಾಟೆ ಮಾಡ್ತಾನೆ ಗೊತ್ತಾ? ನಾವೇನ್ ಕೈದಿಗಳಲ್ಲ, ನಮ್ಗೆ ಯಾಕೆ ಕಪ್ಪು ಮುಖವಾಡನ ಹಾಕ್ತೀಯ, ಮುಖವಾಡ ತೆಗಿ, ಹೀಗೆ ಹಾಕು, ಸಾಯ್ಬೇಕಾದ್ರೂ ನಗನಗ್ತಾ ಇರೋದು ನೋಡ್ ನೀನು ಅಂತ. ಭಗತ್ ಸಿಂಗ್ ಹೇಳ್ತಾನೆ, ಸಾಯೋ ದಿನ ಕಣ, ಯಾಕೋ ಸುಮ್ಮನೆ ಅವ್ರ ಜೊತೆ ಜಗಳ ಮಾಡ್ತೀಯ, ಇವತ್ತಾದ್ರೂ ಜಗಳ ಇಲ್ಲದೆ ಹೋಗೋಣ ಬಾ ಅಂತ ಭಗತ್ ಸಿಂಗ್ ಕರ್ಕೊಂಡು ಹೋಗಿ ಹಾಕಿಸ್ಕೊ ಅಂತ ಹೇಳ್ತಾನೆ ಭಗತ್ ಸಿಂಗ್. ಇಲ್ಲದೆ ಹೋದ್ರೆ ಹಾಕೊಳ್ಳೋಕೆ ಒಪ್ಕೊಳ್ತಿರ್ಲ ರಾಜ್ಗುರು. ಈಗ ಯೋಚನೆ ಮಾಡಿ, ಸಾಯ್ತಾ ಇದ್ದಾನೆ ಅವನು, ಯಾಕೆ ನಗನಗ್ತಾ ಇರಬೇಕು? ನಾನು ಸತ್ತು ಹೋಗ್ತೀನಿ, ಬಾಡಿ ಮುಗಿದೋಗುತ್ತೆ ಅಂತ ಬೇಜಾರು ಮಾಡ್ಕೋಬೇಕಲ್ಲ. ಯಾಕೆ ನಗನಗ್ತಾ ಇರ್ತಾನೆ ಅಂತಂದ್ರೆ, ಭಾರತ ಹೇಳ್ತು, ಸಾಯೋದು ನಿನ್ ದೇಹ ಮಾತ್ರ ಕಣಯ್ಯ, ನಿನ್ನ ಆತ್ಮ ಹಂಗೆ ಇರುತ್ತೆ, ಅದು ಇನ್ನೊಂದು ಬಾಡಿ ತಗೊಂಡು ವಾಪಸ್ ಬರುತ್ತೆ, ಯಾಕೆ ತಲೆ ಕೆಡಿಸ್ಕೋತೀಯ ಅಂತಂದ್ರೆ ರಾಜ್ಗುರುಗೆ ಹೇಳ್ತಾನಂತೆ ರಾಜ್ಗುರು, ನಾನು ಸಾಯ್ತೀನಿ ಅಂತ ತಿಳ್ಕೊಬೇಡ, ವಾಪಸ್ ಬರ್ತೀನಿ ನಿನ್ ಜೊತೆ ಫೈಟ್ ಮಾಡ್ಲಿಕ್ಕೆ, ಕಾಯ್ತಾ ಇರು ಅಂತ. ಎಷ್ಟು ಚಂದದ ಆಲೋಚನೆ ನೋಡಿ. ಸಾವನ್ನು ಕೂಡ ಪ್ರೀತಿಸಬಲ್ಲಂತ ಅತ್ಯಂತ ಶ್ರೇಷ್ಠವಾಗಿರುವ ಚಿಂತನೆಯನ್ನ ಜಗತ್ತಿನ ಯಾವುದಾದ್ರೂ ಭೂಭಾಗ ಕೊಟ್ಟಿದ್ರೆ ಅದು ನನ್ನ ಭೂಭಾಗ ಮಾತ್ರ. ಖುಷಿ ಪಡ್ಲೋ ಬೇಜಾರು ಪಡ್ಬೇಕಾ ನಾನು? ಹಾಗಂತ ಬರೀ ಸಾಯೋದನ್ನ ಆನಂದಿಸ್ಕೊಂಡು ಯಾರ್ಯಾರು ಹೊಡಿತಿರೋ ಬರ್ರಪ್ಪ ಹೊಡೆದಾಕ್ ಬಿಡಿ ನನ್ನ ಸಾಯಿಸಿ ಅಂತ ಹೇಳಲಿಲ್ಲ ಭಾರತ. ಹಿಂಗ್ ಹೇಳಿದ್ರೆ ಬಹಳ ಬಾರಿ ಹಂಗೆ ಅನ್ಸುತ್ತೆ. ನಮ್ಗೆಲ್ರಿಗೂ ಅನ್ಸುತ್ತೆ ಭಾರತೀಯರು ಹೆಂಗಿದ್ರು ಅಂತಂದ್ರೆ ಮೂಗನ್ನ ಮುಚ್ಕೊಂಡು ಯಾವಾಗಲೂ ಪ್ರಾಣಾಯಾಮ ಮಾಡ್ಕೊಂಡು ಕೂತಿರ್ತಿದ್ರು. ಅನ್ಯ ದೇಶೀಯರು ಆಕ್ರಮಣ ಮಾಡಿದಾಗ್ಲೂ ಕೂಡ ಭಾರತ ಏನೂ ಮಾಡದೆ ಸುಮ್ಮನಿತ್ತು. ಆದ್ರೆ ನೆನ್ಪಿಟ್ಕೊಳ್ಳಿ, ಬಹಳ ಜನ ತರುಣರಿದ್ದೀರಿ ಇಲ್ಲಿ, ನೀವೆಲ್ಲರೂ ಅದೇ ಹೈಸ್ಕೂಲ್ನಿಂದ ಬಂದಿದ್ದೀರಿ. ಯಾವ ಹೈಸ್ಕೂಲ್ನ ನಾನು ಕಲ್ತು ಬಂದಿದ್ದೀನೋ ಅಂತ. ನಮ್ಮ ಹೈಸ್ಕೂಲ್ನಲ್ಲಿ ನಮ್ಗೆ ಪಾಠ ಮಾಡುವಾಗ ಏನ್ ಹೇಳ್ತಾರೆ ಗೊತ್ತಾ? ನಮ್ಮ ಮೇಷ್ಟ್ರುಗಳು, ಇತಿಹಾಸದ ಮೇಷ್ಟ್ರು ಪಾಠ ಮಾಡುವಾಗ ಏನ್ ಹೇಳ್ತಾರೆ ಗೊತ್ತಾ? ಏನ್ ದೇಶ ಇದು, ಎಷ್ಟು ಆಕ್ರಮಣಗಳು ನಡೆದವು. ಗ್ರೀಕರು, ಶಕರು, ಹೂಣರು, ಮೊಘಲರು, ತುರ್ಕರು, ಅರಬರು, ಅಫ್ಘನ್ರು, ಪೋರ್ಚುಗೀಸರು, ಫ್ರೆಂಚರು, ಡಚ್ಚರು, ಇಂಗ್ಲಿಷರು, ನಿರಂತರ ದಾಳಿ.
ಹೆಚ್ಚು ಕಡಿಮೆ 1400 ವರ್ಷಗಳ ಕಾಲ ನಿರಂತರ ದಾಳಿ ಈ ದೇಶದ ಮೇಲೆ ಆಯ್ತು. ಮಾಡಿದವ್ರು ಯಾರಾದ್ರೂ ಆರ್ಡಿನರಿ ಅನ್ಕೊಂಡಿದ್ದೀರೇನು? ಗ್ರೀಕರ ದಾಳಿಗೆ ಪರ್ಷಿಯನ್ರು ನಾಶವಾದ್ರು, ಆಮೇಲೆ ಅಡ್ರೆಸ್ಸೇ ಸಿಗ್ಲಿಲ್ಲ ಅವ್ರದ್ದು. ಇಸ್ಲಾಮಿನ ದಾಳಿಗೆ ಜಗತ್ತಿನ ಅರ್ಧ ಭೂಭಾಗ ಧ್ವಂಸಗೊಳಿಸ್ತು, ಇವತ್ತಿಗೂ ಅಡ್ರೆಸ್ ಇಲ್ಲ ಅವರಿಗೆ. ಕ್ರಿಶ್ಚಿಯನ್ರ ದಾಳಿಗೆ ಉಳಿದ ಅರ್ಧ ಭೂಭಾಗ ನಾಶವಾಯಿತು, ಇವತ್ತಿಗೂ ಅಡ್ರೆಸ್ ಇಲ್ಲ. ಆದರೆ ಇವರೆಲ್ಲರ ದಾಳಿಯ ಜರ್ಜರಿತತೆಯನ್ನು ತಡ್ಕೊಂಡು ಭಾರತ ಒಂದು ಮಾತ್ರ ಇವತ್ತಿಗೂ ಎದೆ ಎತ್ತಿ ನಿಂತಿದೆ ಅಂತಂದ್ರೆ ನಮ್ಮ ತಾಕತ್ ಎಂತದ್ದಿರಬಹುದು ಯೋಚನೆ ಮಾಡಿ. ನಾವು ಬರೀ ಆಧ್ಯಾತ್ಮದ ಬೋಧನೆ ಮಾಡ್ಕೊಂಡು ಕೂತ್ಕೊಳ್ಳಿಲ್ಲ. ನಾವು ಮಾತ್ರ ನಿಮ್ಮೇಲೆ ಏರಿ ಬರಲ್ಲ, ನಿಮ್ಮೇಲೆ ಯುದ್ಧ ಮಾಡ್ಲಿಕ್ಕೆ ಬರಲ್ಲ. ಆದ್ರೆ ನೀವೇನಾದ್ರೂ ಕಾಲ್ ಕೆರ್ಕೊಂಡು ಜಗಳಕ್ಕೆ ಬಂದ್ರೆ ಕಾಲು ಮುರಿದಾಕ್ಬಿಡ್ತೀನಿ ಅಷ್ಟೇ ಅಂತ ಎದೆ ಎತ್ಕೊಂಡು ನಿಂತ್ಕೊಂಡು ನಮ್ಮ ಬಾರ್ಡರ್ನ ಒಂದೊಂದು ಇಂಚನ್ನು ರಕ್ಷಣೆ ಮಾಡಿದವ್ರು ನಾವು. ಇವತ್ತಿಗೂ ಭಾರತದ ಸೈನಿಕರು ಹೇಳ್ತಾರಲ್ಲ, ಬರ್ರಿ ಯಾರಾದ್ರೂ ಒಳಗೆ, 1 ಇಂಚು ಭಾರತದ ಭೂಭಾಗವನ್ನು ನೀವು ವಶಪಡ್ಕೊಳ್ಳೋಕ್ಕಿಂತ ಮುಂಚೆ ನನ್ನ ಹೆಣದ ಮೇಲೆ ಬರಬೇಕು ಅಂತ ನನ್ನ ದೇಶದ ಸೈನಿಕ ಹೇಳಿ ಇವತ್ತಿಗೂ ಬೆಳಗ್ಗಿಂದ ಸಂಜೆಯಿಂದ ರಾತ್ರಿ ಕಾಯ್ಕೊಂಡು ಕೂತಿರ್ತಾನಲ್ಲ, ಇದು ಭಾರತ ಕಣಪ್ಪ. ತುಂಬಾ ಜನ ಹೆಣ್ಮಕ್ಳಿದ್ದೀರಿ, ನಮ್ಗೆಲ್ರಿಗೂ ಕಿತ್ತೂರು ಚೆನ್ನಮ್ಮ ಗೊತ್ತು, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಗೊತ್ತು. ಯಾವತ್ತಾದ್ರೂ ರಾಣಿ ಅಬ್ಬಕ್ಕನ ಬಗ್ಗೆ 4 ಸಾಲು ಓದ್ ನೋಡಿ. ಈ ದೇಶದ ಮೇಲೆ ಪೋರ್ಚುಗೀಸರು ಆಕ್ರಮಣ ಮಾಡಬೇಕು ಅಂತ ಬಂದ್ರಲ್ಲ, ನೌಕಾ ಸೇನೆ ತೆಗೆದುಕೊಂಡು ಬಂದಿದ್ರು ಪೋರ್ಚುಗೀಸರು. ಆ ನೌಕಾ ಸೇನೆಯನ್ನ ತನ್ನ ನೌಕಾ ಸೇನೆಯಿಂದ ಸಮುದ್ರದಲ್ಲಿ ಅಡ್ಡಗಟ್ಟಿ ಪೋರ್ಚುಗೀಸರನ್ನ ವಾಪಸ್ ಓಡಿಸಿದ ಸಾಮರ್ಥ್ಯ ಯಾರಿಗಾದ್ರೂ ಇತ್ತು ಅಂತಂದ್ರೆ ಅದನ್ನ ಮಂಗಳೂರಿನ ಹೆಣ್ಮಗಳು ರಾಣಿ ಅಬ್ಬಕ್ಕನಿಗಿತ್ತು. ನನ್ನ ದೇಶ ಏನ್ ಸಾಮಾನ್ಯ ಅನ್ಕೊಂಡಿದ್ದೀರೇನು ಮಿತ್ರೆ? ಕೆಳದಿಯ ಚೆನ್ನಮ್ಮ ಯಾರು ಗೊತ್ತಾ? ಉತ್ತರದ ಔರಂಗಜೇಬ ಮೆರಿತಾ ಇದ್ದ ಕಾಲಕ್ಕೆ, ಶಿವಾಜಿ ಮಹಾರಾಜರು ದೇಹತ್ಯಾಗ ಆದ ಕಾಲಕ್ಕೆ, ಶಿವಾಜಿ ಮಹಾರಾಜರ ಮಕ್ಕಳು ಇರಬೇಕಾದ ಜಾಗದಲ್ಲಿ ಇರದೆ ಎಲ್ಲ ಕಡೆ ಅಲ್ದಾಡ್ತಿದ್ದ ಕಾಲಕ್ಕೆ, ಈ ದೇಶದ ಗಂಡಸರು ಅನ್ಕೊಂಡವರು ಅವರಿಗೆ ಆಶ್ರಯ ಕೊಡ್ಲಿಕ್ಕೆ ಹೆದರ್ತಾ ಇದ್ದ ಕಾಲಕ್ಕೆ ಶಿವಾಜಿಯ ಮಗ ರಾಜಾರಾಮ ನಮ್ ಕೆಳದಿಗೆ ಬಂದ. ಎಲ್ಲಿ ಕೆಳದಿ? ಸಾಗರದ ಹತ್ರ ಒಂದು ಪುಟ್ಟ ಊರು. ಅಲ್ಲಿ ಕೆಳದಿಗೆ ಬಂದಂತ ರಾಜಾರಾಮ ಸನ್ಯಾಸಿಯ ವೇಷದಲ್ಲಿ ಬಂದು ನಿಂತ್ಕೊಂಡಿದ್ದ. ರಾಣಿ ಕೂತಿದ್ಲು ಮೇಲೆ. ರಾಣಿ ಎಲ್ರಿಗೂ ಊಟ ಬಡಿಸ್ತಾ ಇದ್ಲು, ಸನ್ಯಾಸಿ ವೇಷದಲ್ಲಿ ಇದ್ದವ್ರಿಗೆ ಎಲ್ರಿಗೂ. ಇವನನ್ನು ನೋಡಿದಾಗ ಮಾತ್ರ ಊಟ ಬಡಿಸ್ಲಿಕ್ಕೆ ಮನಸ್ಸಾಗಲಿಲ್ವಂತ ಅವಳಿಗೆ. ಗಾಬರಿ ಆದವನು. ಅವ್ರು ಹೇಳ್ತಾಳೆ, ನಿನ್ನ ಮುಖ ಲಕ್ಷಣ ನೋಡಿದ್ರೆ ನೀನ್ ಸನ್ಯಾಸಿ ಅಥವಾ ಭಿಕಾರಿ ಅಂತ ಅನ್ನಿಸ್ತಿಲ್ಲ ಕಣ, ನೀನ್ ಯಾವುದೋ ರಾಜನ ಪರಿವಾರದವನೇ ಇರಬೇಕು, ಸತ್ಯ ಹೇಳು ಯಾರು ನೀನು ಅಂತ. ಅವನ್ ಪೇಟ ತೆಗೆದ, ಅಮ್ಮ ನಿನ್ ಮುಂದೆ ಏನ್ ಮುಚ್ಚಿಡೋದು, ನಾನು ಶಿವಾಜಿಯ ಮಗ ರಾಜಾರಾಮ ಅಂದ. ತಕ್ಷಣ ಗಾಬರಿ ಆಯ್ತೊಳಗೆ. ರಾಜಾರಾಮನಿಗೆ ಈ ಸ್ಥಿತಿನ ಬಾ ಅಂತ ಕರ್ಕೊಂಡು ಹೋದ್ಲು. ಎಲ್ಲ ಕರ್ಕೊಂಡೋಗಿ ತನ್ನ ಆಸ್ಥಾನದ ಪ್ರಮುಖ ಮಂತ್ರಿಗಳ ಮುಂದೆ ಕೂರಿಸ್ಕೊಂಡಾಗ ರಾಜಾರಾಮ ಹೇಳ್ತಾನೆ, ಈ ದೇಶದಲ್ಲಿ ಯಾರೂ ಆಶ್ರಯ ಕೊಡ್ತಾ ಇಲ್ಲ ತಾಯಿ. ಯಾರೋ ಹೇಳಿದ್ರು ಕರ್ನಾಟಕದ ಕೆಳದಿಯ ಚೆನ್ನಮ್ಮ ಬಹಳ ಗಟ್ಟಿಗಿತ್ತಿ ಅಂತ, ಅವಳ ಹತ್ರ ಬಂದ್ರೆ ಆಶ್ರಯ ಸಿಗುತ್ತೆ ಅಂತ. ನೀನ್ ಕೊಡ್ತೀಯಾ? ಇಡೀ ದೇಶದಲ್ಲಿ ಯಾರು ಕೊಡ್ಲಿಲ್ಲ. ಯಾಕೆ ಗೊತ್ತಾ? ಔರಂಗಜೇಬ ಯಾರು ಕೊಟ್ಟಿದ್ದಾರೋ ಅವ್ರ ರಾಜ್ಯವನ್ನು ಧೂಳಿಪಟ ಮಾಡ್ತಾನೆ ಅಂತ ಗೊತ್ತಿತ್ತು. ಕೆಳದಿಯ ಚೆನ್ನಮ್ಮ ನನ್ನ ನಾಡಿನ, ನನ್ನ ಊರಿನ ಹೆಣ್ಮಗಳು. ನೀವೆಲ್ಲ ಅದೇ ಪರಂಪರೆಯವರು, ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಕೆಳದಿಯ ಚೆನ್ನಮ್ಮ ಏನ್ ಹೇಳಿದ್ಲು ಗೊತ್ತಾ? ನನ್ನ ರಾಜ್ಯಕ್ಕೆ ಬಂದು ಆಶ್ರಯ ಬೇಡಿ ಬಂದವನಿಗೆ ಆಶ್ರಯ ಇಲ್ಲ ಅಂತ ಕಳಿಸುವ ಪ್ರಮೇಯವೇ ಇಲ್ಲ. ಔರಂಗಜೇಬ ಸೇನೆಯೇನು ಅವನೇ ಸ್ವತಃ ಬಂದ್ರೂ ಕೂಡ ರಾಜಾರಾಮನನ್ನ ಇಲ್ಲಿಂದ ತಗೊಂಡೋಗ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ, ನೋಡೇ ಬಿಡ್ತೀನಿ ಅಂತ ತನ್ನ ಮಂತ್ರಿಗಳ ಕಡೆ ಮುಖ ತಿರುಗಿಸಿದ್ಲು. ಮಂತ್ರಿಗಳು, ನೀವು ಹೇಗೆ ಹೇಳ್ತಿರೋ ಹಾಗೆ ಅಮ್ಮ ಅಂತ. ಔರಂಗಜೇಬನ ಸೇನೆಯನ್ನ ಅಡ್ಡಗಟ್ಟಿ ಸೋಲಿಸಿ ಓಡಿಸಿದ ಕೆಳದಿಯ ಚೆನ್ನಮ್ಮ ನನ್ನ ನಾಡಿನವಳು. ನಾವು ಬರೀ ಧ್ಯಾನ ಮಾಡ್ತಾ ಕೂತ್ಕೊಳ್ಳಿಲ್ಲ. ಜಗತ್ತಿನ ಯಾವ್ದಾದ್ರೂ ದೇಶಕ್ಕೆ ಹೋಗಿ ಯಾರಾದ್ರೂ ಆಕ್ರಮಣಕ್ಕೆ ಬಂದಾಗ ಅವ್ರು ಹೇಳ್ಬೋದು, ನಾವೇನು ಕೈಗೆ ಬಳೆ ಹಾಕೊಂಡಿಲ್ಲ ಅಂತ ಹೇಳ್ಬೋದೇನೋ. ಆದ್ರೆ ಭಾರತದಲ್ಲಿ ಹೇಳೋಂಗಿಲ್ಲ. ಬಳೆ ಹಾಕೊಂಡವರು ಹೆಂಗ್ ಬಡ್ದಿದ್ದಾರೆ ಶತ್ರುಗಳಿಗೆ ಅಂತಂದ್ರೆ, ಅವರು ಕೂಡ ಹೆಂಗೆ ಹೋರಾಟ ಮಾಡಿದ್ದಾರೆ ಅಂತಂದ್ರೆ, ಈ ನಾಡಿನಲ್ಲಿ ಈ ತರದೊಂದು ಸಾಹಸದ ಗಾಥ ಇದೆ. ಸಾಹಸವನ್ನೇ ಉಸಿರಾಡಿದ ನಾಡು. ಹೆಮ್ಮೆ ಪಡಬೇಕೋ ಬೇಡವೋ? ತಲೆ ತಗ್ಗಿಸಬಾರದ್ರಿ. ಭಾರತ ಅಂದಾಗ ಯಾರ ಮುಂದೆಯೂ ತಲೆ ತಗ್ಗಿಸಬೇಕಾದ ರಾಷ್ಟ್ರ ಅಲ್ಲ, ಎದೆ ಎತ್ತಿ ನಿಲ್ಲಬೇಕಾಗಿರುವ ರಾಷ್ಟ್ರ ಅಂತ ನಾವು ತೋರಿಸ್ಕೊಳ್ಳದೆ ಇನ್ಯಾರು ಅಮೆರಿಕದವ್ರು ಬಂದು ಹೇಳ್ತಾರೇನು? ಆದ್ರೆ ಸ್ವಾಮಿ ವಿವೇಕಾನಂದರು ಬೇಜಾರಿಂದ ಹೇಳ್ತಾರೆ, ಅಮೆರಿಕಕ್ಕೆ ಹೋಗಿ ಅಮೆರಿಕಾದ ಹುಡುಗರನ್ನ ನಿಮ್ ಪೂರ್ವಜರು ಯಾರು, ಇಂಗ್ಲೆಂಡಿನ ಹುಡುಗರನ್ನ ನಿಮ್ ಪೂರ್ವಜರು ಯಾರು ಅಂತ ಕೇಳಿದ್ರೆ ಅವ್ರು ಹೇಳ್ತಾರಂತೆ, ನನ್ನ ದೇಶದ ಪೂರ್ವಜರು. ಹೆಂಗಿದೆ ನೋಡಿ, ನನ್ನ ದೇಶದ ಪೂರ್ವಜರು ಯಾರು ಗೊತ್ತಾ? ಜಗತ್ತಿನ ಜನರ ಕತ್ತು ಕಡಿದು ರಕ್ತ ಹರಿಸಿ ಅಲ್ಲೆಲ್ಲ ಸಾಮ್ರಾಜ್ಯ ಕಟ್ಟಿದವರು ನಮ್ಮ ಪೂರ್ವಜರು ಅಂತ. ಜಗತ್ತಿನ ಜನರಿಗೆ ತೊಂದರೆ ಕೊಟ್ಟು ಸಾಮ್ರಾಜ್ಯ ಕಟ್ಟಿದವ್ರನ್ನ ಪೂರ್ವಜರು ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ. ನನ್ನ ದೇಶಕ್ಕೆ ಬಂದು, ನಮ್ಮ ಸ್ಕೂಲು ಕಾಲೇಜಿಗೆ ಬಂದು ನಮ್ಮ ಪೂರ್ವಜರು ಯಾರು ಹೇಳ್ತೀರೇನಪ್ಪ ಅಂದರೆ, ಅಯ್ಯೋ ನಮ್ಮ ಪೂರ್ವಜರ ಬಿಡಿ ಸ್ವಾಮಿ, ಅವ್ರು ಯಾವಾಗಲೂ ಕಾಡಿನಲ್ಲಿ ಇರ್ತಿದ್ರಂತೆ, ಮೈ ಮೇಲೆ ಬಟ್ಟೆನೂ ಸರಿಯಾಗಿ ಹಾಕ್ಕೊಳ್ತಿರ್ಲಿಲ್ವಂತೆ, ಮೂಗು ಮುಚ್ಕೊಂಡು ಯಾವಾಗಲೂ ಕೂತಿರ್ತಿದ್ರಂತೆ ಅಂತ ಅನ್ಕೊಂಡು ನಮ್ಮ ಪೂರ್ವಜರ ಬಗ್ಗೆ ಮಾತನಾಡ್ತೀವಿ. ಆದರೆ ಗೊತ್ತಿರಲಿ, ಯಾರು ನಮ್ಮ ಪೂರ್ವಜರು
ತಾವು ಮೈ ಮೇಲೆ ಬಟ್ಟೆ ಸರಿಯಾಗಿ ಹಾಕ್ಕೊಳ್ತಿದ್ರೋ ಇಲ್ವೋ, ಜಗತ್ತಿನ ಜನಕ್ಕೆಲ್ಲ ಮಾನ ಮುಚ್ಚುವಷ್ಟಾದರೂ ಬಟ್ಟೆ ಕೊಡಪ್ಪ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಇದ್ದ ಶ್ರೇಷ್ಠ ಪೂರ್ವಜರು ನಮ್ಮವರು. ತಾವು ಹೊಟ್ಟೆಗೆ ಸರಿಯಾಗಿ ತಿಂತಿದ್ರೋ ಇಲ್ವೋ ಗೊತ್ತಿಲ್ಲ, ಅರೆ ಹೊಟ್ಟೆಯಲ್ಲಿ ಇರ್ತಿದ್ರೇನೋ, ಆದರೆ ಜಗತ್ತಿನ ಜನರನ್ನೆಲ್ಲರನ್ನೂ ಪೋಷಣೆ ಭರಣೆ ಮಾಡುವ ನೀನು ಯಾರಿಗೂ ತೊಂದರೆ ಕೊಡದಂತೆ ನೋಡ್ಕೊಳ್ಳಪ್ಪ ಅಂತ ಪ್ರಾರ್ಥನೆ ಮಾಡ್ತಿದ್ರು. ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್ ಅಂತ ಶ್ರೇಷ್ಠ ಮಂತ್ರವನ್ನ ಜಗತ್ತಿನ ಯಾರಾದರೂ ಋಷಿ ಮುನಿಗಳು ಕೊಟ್ಟಿದ್ರೆ ಅದು ಭಾರತೀಯರಿಗೆ ಮಾತ್ರ ಕೊಡ್ಲಿಕ್ಕೆ ಸಾಧ್ಯವಾಗುವಂತದ್ದು. ಈ ಕಾರಣಕ್ಕೆ ಇವತ್ತು ಭಾರತೀಯರು ಮಾತ್ರ ಅಲ್ಲ, ಇಡೀ ಜಗತ್ತೇನಾದ್ರೂ ಭಾರತದ ಮುಂದೆ ನತಮಸ್ತಕವಾಗಿ ನಿಂತರೆ ಯಾರೂ ಅಚ್ಚರಿ ಪಡಬೇಕಾಗಿಲ್ಲ. ಅಂತ ಶ್ರೇಷ್ಠ ಸಾಮ್ರಾಜ್ಯರೇ ನಮ್ದು. ಯಾಕೆ ತಲೆ ತಗ್ಗಿಸ್ಕೊಂಡು ಕೂರ್ತೀರಿ ಈ ವಿಚಾರಕ್ಕೆ? ನನ್ನ ಭಾರತ ಅನ್ನುವಾಗ ನನಗೆ ಹೆಮ್ಮೆ ಈ ಕಾರಣಕ್ಕೋಸ್ಕರ. ಹಾಗಂತ ಬರೀ ಇಷ್ಟೇ ಅಲ್ಲ, ಏನೇನ್ ಮಾಡಿದ್ವಿ ನಾವು? ಮೂಗು ಮುಚ್ಕೊಂಡು ಕೂತಿದ್ವಿ, ಧ್ಯಾನ ಮಾಡ್ತಿದ್ವಿ, ಅಂತರಂಗದಲ್ಲಿ ಆನಂದ ಇದೆ ಅಂತ. ನಾವು ಕತ್ತಿ ಹಿಡಿದು ನಿಂತೆ ಶತ್ರುಗಳ ವಿರುದ್ಧ ಹೋರಾಟ ಮಾಡ್ತಿದ್ವಿ. ಅಲ್ಲಿಗೆ ಅಲ್ಲ, ವ್ಯಾಪಾರಕ್ಕೆ ಅಂತ ನಿಂತರೆ ಇಡೀ ಜಗತ್ತು ಬೆಕ್ಕಸ ಬೆರಗಾಗುವಂತೆ ವ್ಯಾಪಾರ ಮಾಡುವ ಸಾಮರ್ಥ್ಯ ನಮಗಿತ್ತು. ನನ್ನ ದೇಶದ ವ್ಯಾಪಾರಿಗಳು ಎಲ್ಲೆಲ್ಲಿ ಹೋಗಿದ್ದಾರೆ, ಜಗತ್ತಿನ ಮೂಲೆ ಮೂಲೆಗೂ ಸಂದರ್ಶನ ಕೊಟ್ಟಿದ್ದಾರೆ. ನಿಮ್ಗೆ ಆಶ್ಚರ್ಯ ಹೇಳ್ತೀನಿ, ಸಾಕ್ರೆಟಿಸ್ನ ಬಗ್ಗೆ ತುಂಬಾ ಜನ ಮಾತನಾಡ್ತಾರೆ, ಆದರೆ ಈ ಸಾಕ್ರೆಟಿಸ್ನಿಗೆ ಅಲ್ಲಿಗೆ ಹೋದಾಗ ಅನೇಕ ತತ್ವಯುಕ್ತ ಪ್ರಶ್ನೆಗಳನ್ನ ಕೇಳಿ ಉತ್ತರ ಪಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಿದ್ದ ಸಾಕ್ರೆಟಿಸ್ನ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾ ಇದ್ದವರು ಭಾರತದ ವ್ಯಾಪಾರಿಗಳು ಅಂತ ಹೇಳ್ತಾರೆ. ಬಹಳ ಜನರಿಗೆ ಗೊತ್ತಿಲ್ಲ. ನಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಹೇಳ್ತಾರೆ, ಭಾರತವನ್ನು ಕಂಡು ಹಿಡಿದವರು ಯಾರು? ವಾಸ್ಕೋ ಡಿ ಗಾಮನ ಅಪ್ಪನಿಗಿಂತ ಮುಂಚೆ ಇತ್ತು ಭಾರತ. ಅವನೇನು ಕಂಡು ಹಿಡಿಯೋದು ಭಾರತನ? ಹೌದು ಅಲ್ವೋ? ವಾಸ್ ಇಟ್ ನಾಟ್ ಅ ಕ್ವೆಶ್ಚನ್? ವಾಸ್ಕೋ ಡಿ ಗಾಮ ಹುಟ್ಟೋಕ್ಕಿಂತ ಮುಂಚೆ ಭಾರತ ಇತ್ರಿ. ಅವನು ಕಂಡು ಹಿಡಿದಿದ್ದು ಯಾರಿಗೆ? ಅವನು ಕಂಡು ಹಿಡಿದು ದಾರಿ ತೋರಿಸಿದ್ದು ಪಶ್ಚಿಮದವರಿಗೆ. ಆದ್ರೆ ಭಾರತ ಅವನಿಗಿಂತಲೂ ಮುಂಚೆ ಇತ್ತು. ನಮ್ಮ ಆಲೋಚನಾ ಶೈಲಿ ಹೆಂಗ್ ಬದಲಾಯಿಸ್ಬಿಟ್ರು ನೋಡಿ. ಆದ್ರೆ ವಾಸ್ಕೋ ಡಿ ಗಾಮನ ಕಥೆ ಏನ್ ಗೊತ್ತಾ? ಕೇಪ್ ಆಫ್ ಗುಡ್ ಹೋಪಿಗೆ ಬಂದ. ಕೇಪ್ ಆಫ್ ಗುಡ್ ಹೋಪಿನ ನಂತರ ಅಗಾಧವಾಗಿರುವ ಸಮುದ್ರವನ್ನ ಸೀಳಿಕೊಂಡು ಬರ್ಲಿಕ್ಕೆ ಅವನ ಹಡಗಿಗಾಗ್ಲಿಲ್ಲ, ಅವನ ಸಣ್ಣ ದೋಣಿಗಾಗ್ಲಿಲ್ಲ. ಆಗ ವಾಸ್ಕೋ ಡಿ ಗಾಮ ಹಿಂದೆ ಮುಂದೆ ನೋಡಿ ವಾಪಸ್ ಹೋಗಬೇಕು ಅನ್ಕೊಂಡ್ರೆ, ಈ ದೇಶದಿಂದ ವ್ಯಾಪಾರಕ್ಕೆ ಅಂತ ಹೋಗಿದ್ದ ದೊಡ್ಡ ಹಡಗು ಇವನನ್ನು ಕೇಳ್ತು, ಏನಕ್ಕೆ ಬಂದಿದ್ಯಾ ಅಂತಂದ್ರೆ, ನಾನು ಭಾರತವನ್ನು ಹುಡ್ಕೊಂಡು ಬಂದಿದ್ದೀನಿ ಅಂದ್ರೆ, ಅಯ್ಯೋ ನಾನು ಅಲ್ಲಿಗೆ ಹೋಗ್ತೀನಿ ಬಾ, ನಿನ್ನ ಸಣ್ಣ ದೋಣಿಯಲ್ಲಿ ಹೋಗ್ಲಿಕ್ಕಾಗಲ್ಲ, ನನ್ನ ಬೋಟಿನ ಜೊತೆಗೆ ಬಾ ಅಂತ ದೋಣಿಯನ್ನು ಬೋಟಿಗೆ ಕಟ್ಕೊಂಡು ಇವನನ್ನು ಬೋಟ್ನಲ್ಲಿ ಕೂರಿಸ್ಕೊಂಡು ಕರ್ಕೊಂಡ್ ಬಂದಿದ್ದು. ನಾನು ಹೇಳ್ತಿರೋದಲ್ಲ, ಪೋರ್ಚುಗಲ್ ಇತಿಹಾಸಕಾರರು ಹೇಳುವಂತ ಮಾತಿದು. ಅಲ್ಲಿ ಓದೋದು ಈ ತರ, ಆದರೆ ನನ್ನ ದೇಶದಲ್ಲಿ ಮಾತ್ರ ವಾಸ್ಕೋ ಡಿ ಗಾಮ ಕಂಡು ಹಿಡ್ದ ಅಂತ. ಬಟ್ ನನ್ನ ಪಾಯಿಂಟ್ ಅದಲ್ಲ. ನನ್ನ ಪಾಯಿಂಟ್ ಏನು ಅಂದ್ರೆ, ವ್ಯಾಪಾರಕ್ಕೋಸ್ಕರ ಜಗತ್ತಿನ ಮೂಲೆ ಮೂಲೆಗೆ ಹೋಗ್ತಿದ್ವಿ ಅಂತ. ಶರತ್ ಹೆಬ್ಬಾಳ್ಕರ್ ಅಂತ ಒಬ್ಬರಿದ್ದಾರೆ, ಈಗಲೂ ಇದ್ದಾರೆ. ಅವ್ರದ್ದೊಂದು ಪುಸ್ತಕ ಇದೆ, ಕೃಣ್ವಂತೋ ವಿಶ್ವಮಾರ್ಯಂ ಅಂತ. ಅದರಲ್ಲಿ ಅವರು ಉಲ್ಲೇಖಗಳ ಸಮೇತ ಬರೀತಾರೆ. ಗ್ರೀಕ್ ರಾಷ್ಟ್ರಕ್ಕೆ ಈ ದೇಶದ ವ್ಯಾಪಾರಿಗಳು ಈ ದೇಶದ ಸಂಪತ್ತನ್ನು ತೆಗೆದುಕೊಂಡು ಮಾರಾಟಕ್ಕೆ ಅಂತ ಹೋಗ್ತಿದ್ರಂತೆ. ಗ್ರೀಕಿನ ಜನರ ಹತ್ರ ಇಲ್ಲಿನ ವಸ್ತುಗಳನ್ನು ಕೊಂಡ್ಕೊಳ್ಳಿಕ್ಕೆ ಏನೂ ಇಲ್ಲದೆ ಅವ್ರು ಚಿನ್ನದ ನಾಣ್ಯಗಳನ್ನು ಕೊಟ್ಟು ಕೊಂಡ್ಕೊಳ್ತಿದ್ರಂತೆ, ಎಕ್ಸ್ಚೇಂಜ್ ಚಿನ್ನದ ನಾಣ್ಯಗಳೊಂದಿಗೆ. ಶರದ್ ಹೆಬ್ಬಾಳ್ಕರ್ ಹೇಳ್ತಾರೆ, ಈ ದೇಶದಿಂದ ಒಂದು ಪಕ್ಷಿಯನ್ನ ತೆಗೆದುಕೊಂಡು ಹೋಗಿದ್ರಂತೆ. ಆ ಪಕ್ಷಿಯನ್ನ ಕೊಂಡ್ಕೊಳ್ಳಿಕ್ಕೆ ಅಲ್ಲಿನ ಜನ ಗಾಬರಿ ಆದರಂತೆ, ಎಷ್ಟು ಸುಂದರವಾದ ಪಕ್ಷಿ ಇದು, ಇಂಥ ಪಕ್ಷಿ ನಾವು ನೋಡೇ ಇರಲಿಲ್ಲ, ಈ ಪಕ್ಷಿಗೆ ಎಷ್ಟು ಚಿನ್ನದ ನಾಣ್ಯ ಕೇಳಿದ್ರು ಕೊಡ್ತೀವಿ ಅಂತ. ಆಮೇಲೆ ಕೊನೆಯಲ್ಲಿ ಅವ್ರು ಬರೀತಾರೆ, ಆ ಪಕ್ಷಿ ಯಾವ್ದು ಗೊತ್ತಾ? ಅದು ಕಾಗೆ ಅಂತ. ಈ ದೇಶದ ಯಾವ ವಸ್ತುವನ್ನಾದರೂ ಚಿನ್ನವನ್ನು ಕೊಟ್ಟು ಕೊಂಡುಕೊಳ್ತೀವಿ ಅಂತ ಹೇಳಬಲ್ಲಂತ ಭಾವ ಇದ್ದಿದ್ದು. ಹೀಗಾಗಿ ಜಗತ್ತು ಭಾರತವನ್ನ ಚಿನ್ನದ ಹಕ್ಕಿ ಅಂತ ಕರೀತಿತ್ತು. ಯಾಕೆ ಅಂತಂದ್ರೆ, ನನ್ನ ದೇಶದ ಎಲ್ಲ ಚಿನ್ನ ಅಲ್ಲೇ ಇದೆಯಪ್ಪ, ಅವ್ರ ಹತ್ರ ಚಿನ್ನ ಕೊಟ್ಟೆ ಎಲ್ಲವನ್ನು ಕೊಂಡ್ಕೊಂಡಿರೋದು ಅಂತ. ಹಂಗಿತ್ತರಿ ಭಾರತ.